ನನ್ನ ಯೂಟ್ಯೂಬ್ ಚಾನಲ್ಲಿ ನನಗೆ ಮೋಸ್ಟ್ ಸಬ್ಸ್ಕ್ರೈಬರ್ಸ್ ಗೇನ್ ಮಾಡಿಕೊಟ್ರು ಪ್ರಾಡಕ್ಟ್ ಇದು. ಹಾಯ್ ಆಲ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಹೊಸ ವ್ಲಾಗ್. ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಬಿಕಾಸ್ ಲಾಸ್ಟ್ ಇಯರ್ ನಾನು ಇದೇ ಟೈಮಲ್ಲಿ ಈ ವಿಡಿಯೋನ ಅಪ್ಲೋಡ್ ಮಾಡಿದಾಗ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಕಮೆಂಟ್ ಮಾಡಿದ್ರಿ. ಇವತ್ತು ನನ್ನ ಬಾಷ್ ವಾಷಿಂಗ್ ಮಷೀನ ಡ್ರಮ್ ಡಿಸ್ಕೇಲ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ IFB ಅವರ ಡಿಸ್ಕೇಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ತುಂಬ ಬ್ರ್ಯಾಂಡ್ಸ್ಗಳಲ್ಲಿ ಬರುತ್ತೆ, ಅಫೋರ್ಡೆಬಲ್ ಪ್ರೈಸಲ್ಲಿ ಇದು ಚೆನ್ನಾಗಿರುತ್ತೆ. ಸೊ ನಾನು ಇದನ್ನೇ ಯೂಸ್ ಮಾಡೋದು. ಫಸ್ಟ್ ಸ್ಟೆಪ್ಪಲ್ಲಿ ನಿಮ್ಮ ಡಿಟರ್ಜೆಂಟ್ ಟ್ರೇಯಲ್ಲಿ ಹಾಫ್ ಆಫ್ ದಿ ಪೌಡರ್ನ ಹಾಕ್ಕೊಳ್ಳಿ ಆ್ಯಂಡ್ ರಿಮೈನಿಂಗ್ ಪೌಡರ್ನ ಈ ಥರ ಡ್ರಮ್ ಒಳಗಡೆ ಕಂಪ್ಲೀಟಾಗಿ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಆ್ಯಂಡ್ ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ವಿಚ್ನ ಆನ್ ಮಾಡ್ಕೊಳ್ಳಿ ಆ್ಯಂಡ್ ಥರ್ಡ್ ಸ್ಟೆಪ್ಪಲ್ಲಿ ನಲ್ಲಿನ ಆನ್ ಮಾಡ್ಕೊಳ್ಳಿ. ಆ್ಯಂಡ್ ಫೋರ್ತ್ ಸ್ಟೆಪ್ ಬಂದುಬಿಟ್ಟು ನಿಮಗೆ ಈ ಥರ ಮಷಿನ್ಸಲ್ಲೇ ಆಪ್ಷನ್ಸ್ ಇರುತ್ತೆ, ಕಾಟನ್ ಲೇಬಲ್ ಹಾಗೆ ಮಿಕ್ಸ್ ಲೋಡ್ ಇದೆಲ್ಲ. ನಿಮ್ಮ ಫೈನಲ್ ಆಪ್ಷನ್ ಬಂದುಬಿಟ್ಟು ಡ್ರಮ್ ಡಿಸ್ಕೇಲ್ ಆಗಿರುತ್ತೆ. ಇನ್ ಕೇಸ್ ನಿಮ್ಮ ಮಷೀನಲ್ಲಿ ಡ್ರಮ್ ಡಿಸ್ಕೇಲ್ ಆಪ್ಷನ್ ಇಲ್ಲ ಅಂದರೆ ಲಾಂಗ್ ಟೈಮ್ ಯಾವ ಆಪ್ಷನ್ ಇದೆ ಅದನ್ನು ನೋಡಿಕೊಂಡು ನೀವು 1 hour 2 hour ಇರೋ ಆಪ್ಷನ್ನ ಇಟ್ಕೋಬೋದು. ನನ್ನ ಡ್ರಮ್ ಡಿಸ್ಕೇಲ್ ಬಂದುಬಿಟ್ಟು 1 hour 10 minutes ಇದೆ. ಸೊ ನಾನು ಆ ಸೆಟ್ಟಿಂಗ್ನ ಆನ್ ಮಾಡ್ಕೊಂಬಿಟ್ಟು ಇವಾಗ ಮಷೀನ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋ ನೋಡ್ತಿದ್ರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇವಾಗ ಆಲ್ರೆಡಿ 4 to 5 minutes ಆಗಿದೆ. ಮಷೀನಲ್ಲಿ ನೀರು ಕೂಡ ತಗೊಳ್ತಾ ಇದೆ. ನೀವು ಇಲ್ಲಿ ನೋಡ್ಬೋದು ಇವಾಗಲೇ ನೀರು ಎಷ್ಟು ಡರ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ. ಇದೇ ಥರ 1 long hour ಮಷೀನ್ ಕ್ಲೀನ್ ಆಗ್ತಾನೇ ಇರುತ್ತೆ. ಲಾಸ್ಟ್ ಒಂದು 15 to 20 minutes ಇದ್ದಾಗ ಒನ್ ಟೈಮ್ ನೀರೆಲ್ಲ ಔಟ್ ಆಗುತ್ತೆ, ಮತ್ತು ಸೆಕೆಂಡ್ ಟೈಮ್ ನೀರು ತೊಗೊಂಡು ಮತ್ತೆ ಕ್ಲೀನ್ ಆಗ್ತಾ ಇರುತ್ತೆ. ಸೊ ನಾನು ಇನ್ ಬಿಟ್ವೀನ್ 10 to 15 minutes ಟೈಮ್ ಗ್ಯಾಪ್ ಇಡ್ತಾ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು ನೀರೆಲ್ಲ ಆಚೆ ಹೋಗಿಬಿಡ್ತು, ಯಾವ ಥರ ನೀರು ಗಲೀಜಾಗಿತ್ತು ಅಂತ. ನಾನು ಆಲ್ಮೋಸ್ಟ್ 3 months ಒನ್ಸ್ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಕ್ಲೀನ್ ಮಾಡಿದರೂ ಕೂಡ ಅಷ್ಟೇ ಇದೇ ಥರ ಗಲೀಜಿದ್ದೇ ಇರುತ್ತೆ. ಸೊ ಈ ಡರ್ಟ್ ಎಲ್ಲ ಆಚೆ ಹೋಗಬೇಕಂದ್ರೆ ಕ್ಲೀನ್ ಮಾಡಬೇಕು, ಆವಾಗಲೇ ಮಷೀನ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಲಾಂಗ್ ಟೈಮ್ ಕೂಡ ಬರುತ್ತೆ. ಇಲ್ಲಾಂದರೆ ಮಷೀನ್ ತುಂಬ ಬೇಗ ಹಾಳಾಗುತ್ತೆ. ಇನ್ ಕೇಸ್ ನಿಮಗೆ ಇನ್ನೂ ಸ್ವಲ್ಪ ಫೋಮ್ ಇದೆ, ಡಸ್ಟ್ ಇದೆ ಅನ್ನಿಸ್ತಾ ಇದ್ದರೆ ನೀವು ರಿಟರ್ನ್ ಇನ್ನೊಂದು ಸಾರಿ ರಿನ್ಸ್ ಮೋಡ್ಗೆ ಹಾಕ್ಕೋಬೋದು. ನನ್ನ ಮಷೀನಲ್ಲೂ ಅದೇ ಥರ ಅನ್ನಿಸ್ತಾ ಇತ್ತು, ಇನ್ನೂ ಸ್ವಲ್ಪ ಫೋಮ್ ಇದೆ, ಲೈಕ್ ಪೌಡರ್ ಇದೆ ಅನ್ನಿಸ್ತಾ ಇತ್ತು. ಸೊ ನಾನು ಇನ್ನೊಂದು ಸಾರಿ ರಿನ್ಸ್ ಮೋಡಲ್ಲಿ ಹಾಕ್ಕೊಂಡಿದ್ದೀನಿ. ಇದು 19 minutes ಆಗಿರುತ್ತೆ, ಸಮ್ಟೈಮ್ಸ್ 15 minutes ಕೂಡ ಹಾಕೋಬೋದು. ನಮ್ಮ ಸೆಟ್ಟಿಂಗ್ ಇಟ್ಕೊಂಡು ಇನ್ನೊಂದು ಸಾರಿ ರಿನ್ಸ್ ಮಾಡಿದರೆ ಮಷೀನೆಲ್ಲ ನೀಟಾಗುತ್ತೆ. ಮಷೀನ್ ನೀಟಾದಮೇಲೆ ಸ್ವಿಚ್ಗಳನ್ನ ಆಫ್ ಮಾಡಿ ಹಾಗೆ ನಲ್ಲಿನ ಆಫ್ ಮಾಡಿಬಿಟ್ಟು ಒಂದು ಕಾಟನ್ ಬಟ್ಟೆಯಲ್ಲಿ ಇದ್ರೊಳಗಡೆ ಇರೋ ರಬ್ಬರ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಹಾಗೆ ಡ್ರಮ್ನ ಕೂಡ ಒಂದು ಸಾರಿ ಡ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ನೀವು ರಬ್ಬರ್ ಕ್ಲೀನ್ ಮಾಡಬೇಕಿದ್ರೆ ನೋಡ್ಬೋದು, ಆ ಡ್ರಮ್ಮಲ್ಲಿರೋ ಗಲೀಜೆಲ್ಲ ಈ ರಬ್ಬರ್ ಥ್ರೂ ಆಚೆ ಹೋಗಿರುತ್ತಲ್ಲ, ಸೊ ಅಲ್ಲೂ ಕೂಡ ತುಂಬಾ ಗಲೀಜು ಬಂದು ನಿಂತ್ಕೊಂಡಿರುತ್ತೆ. ಅದನ್ನೆಲ್ಲ ಈ ಥರ ನೀಟಾಗಿ ಕೈ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೋಬೋದು. ಬಟ್ ಇದೆಲ್ಲ ಮಾಡೋಕ್ಕೂ ಮುಂಚೆ ಒಂದು ಸಾರಿ ನಿಮ್ಮ ಡೈರೆಕ್ಟ್ ಕನೆಕ್ಷನ್ ಸ್ವಿಚ್ದು ಆಫ್ ಮಾಡಿರಲೇಬೇಕು, ಇಲ್ಲಾಂದರೆ ಶಾಕ್ ಹೊಡೆಯೋ ಚಾನ್ಸಸ್ ಇರುತ್ತೆ. ಇನ್ನು ಅದೆಲ್ಲ ಆದಮೇಲೆ ಫಿಲ್ಟರ್ ಕೂಡ ಅದ್ರ ಜೊತೆಗೆ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ತೋರಿಸ್ತೀನಿ ನಮ್ಮ ಫಿಲ್ಟರಲ್ಲಿ ಎಷ್ಟು ಗಲೀಜು ಸ್ಟೋರ್ ಆಗಿರುತ್ತೆ ಅಂತ. ಸೊ ಜಾಸ್ತಿ ಅದು ಇದು ಬಟ್ಟೆಗಳು ಹಾಕಿದಾಗ ಅದರಲ್ಲಿರೋ ಕೂದಲು, ಚಿಕ್ಕ ಬಟನ್ಸು, ಕಾಯಿನ್ಸು ಅದೆಲ್ಲ ಬಂದುಬಿಟ್ಟು ಇಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ. ಲೆಫ್ಟ್ ಸೈಡಲ್ಲಿ ಟ್ವಿಸ್ಟ್ ಮಾಡಿದರೆ ಸಾಕು, ಫಿಲ್ಟರ್ ಓಪನ್ ಆಗೋಗ್ಬಿಡುತ್ತೆ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಗಲೀಜಿದೆ ಅಂದ್ಬಿಟ್ಟು. ಇದೆಲ್ಲ ತೆಗೆದ್ಬಿಟ್ಟು ಒಂದು ಬ್ರಷ್ ಮುಖಾಂತರ ಅಥವಾ ಕೈಯಲ್ಲಿ ಒಂದು ಬಟ್ಟೆನ ತೊಗೊಂಡು ಬೆರಳಲ್ಲಿ ನೀಟಾಗಿ ಫಿಲ್ಟರ್ನ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಹಾಗೆ ಇಲ್ಲಿ ಒಂದು ಚಿಕ್ಕದಾದ ಬ್ಲ್ಯಾಕ್ ಪೈಪ್ ಕಾಣಿಸ್ತಿದೆಯಲ್ಲ, ಸಮ್ಟೈಮ್ಸ್ ಇದರಲ್ಲಿ ಕೂಡ ಗಲೀಜು ಹಾಗೆ ನೀರು ಸ್ಟೋರ್ ಆಗಿರುತ್ತೆ, ಸಮ್ಟೈಮ್ಸ್ ಆಗಿರಲ್ಲ. ಇವತ್ತು ನನ್ನ ಮಷೀನಲ್ಲಿ ಆಗಿದ್ದಿಲ್ಲ, ಬಟ್ ಲಾಸ್ಟ್ ಟೈಮ್ ಕ್ಲೀನ್ ಮಾಡಿದಾಗ ನೀರು ಅಲ್ಲೇ ಜಾಸ್ತಿ ಸ್ಟೋರ್ ಆಗಿತ್ತು. ಇವಾಗ ಫಿಲ್ಟರ್ ಕ್ಯಾಪ್ ಕೂಡ ನೀಟಾಗಿ ಬ್ರಷಲ್ಲಿ ಹಾಗೆ ಡಿಟರ್ಜೆಂಟ್ನ ಯೂಸ್ ಮಾಡಿ ತೊಳೆದ್ಬಿಟ್ಟು ಮತ್ತೆ ಅದನ್ನು ಅದರ ಪ್ಲೇಸಲ್ಲಿ ಹಾಕಿಬಿಟ್ಟು ಪ್ರೆಸ್ ಮಾಡಿ. ಇನ್ನು ಥರ್ಡ್ ಸ್ಟೆಪ್ಪಲ್ಲಿ ಬಂದುಬಿಟ್ಟು ನೀವು ಡಿಟರ್ಜೆಂಟ್ ಟ್ರೇ ಕೂಡ ರಿಮೂವ್ ಮಾಡ್ಕೋಬೋದು. ಈ ಥರ ಡಿಟ್ಯಾಚಬಲ್ ಇರುತ್ತೆ. ಇದು ನೀಟಾಗಿ ತೊಳೆದ್ಬಿಟ್ಟು ಇಲ್ಲಿ ವೈಟ್ ಪಾರ್ಟ್ ಏನಿದೆ ಅದನ್ನು ಎಲ್ಲ ನೀಟಾಗಿ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ನಿಮ್ಮ ಮಷೀನ್ ರೆಡಿ.